ಸರ್ ನಮಸ್ತೆ. ಸರ್ ನೀವು ನಿರ್ದೇಶನ ಮಾಡಿದಂಥ ನಿಂಬೆ ಬನದ ಮ್ಯಾಗ ಚಿತ್ರ ಇವತ್ತಿಗೆ 26ನೇ ದಿನ ಇನ್ನೂ ಸಕ್ಸಸ್ಫುಲ್ ಓಡ್ತಾ ಇದೆ ಸರ್. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ತುಂಬ ಸಂತೋಷ ಆಗುತ್ತೆ. ಅಂದರೆ ಒಂದು ಒಳ್ಳೆಯ ಸಿನಿಮಾನ ಜನ ಒಂದು ನೋಡ್ತಾ ಇದ್ದಾರಲ್ಲ, ಅದು ಸಾಕಷ್ಟು ಹೆವಿ ಹೌಸ್ಫುಲ್ಲಾಗಿ ನೋಡ್ತಾ ಇದ್ದಾರೆ. ಅಂದರೆ ಫಸ್ಟ್ ಡೇ ಸೆಕೆಂಡ್ ಡೇ ಥರ್ಡ್ ಡೇ ಸ್ವಲ್ಪ ಯಾಕಂದರೆ ನಾರ್ಮಲಾಗಿ ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇದ್ದಾರೆ, ಬಾಲ್ಕನಿ ಆಡಿಯನ್ಸ್ಗಳು ಮತ್ತು ಕ್ಲಾಸ್ ಆಡಿಯನ್ಸ್ಗಳೇ ಬಂದು ನೋಡ್ತಾರೆ. ಯಾಕಂದರೆ ಮಾಸ್ ಎಲಿಮೆಂಟ್ ಸೇರಿಲ್ಲ ನಮ್ಮ ಸಿನಿಮಾದಲ್ಲಿ. ಕ್ಲಾಸ್ ಆಡಿಯನ್ಸ್ಗಳು ಬಂದು ನೋಡ್ತಾ ಇದ್ದಾರಲ್ಲ, ಇದನ್ನು ಒಂದು ಖುಷಿ ನಮಗಿದೆ. ಬಟ್ ಚಿತ್ರ 25 ದಿನ ಆಗಿರೋದು ನಮಗೆ ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಕಾರಣ ನಮ್ಮ ಚಿತ್ರಕ್ಕೆಲ್ಲ ಇದು ಮಾಡಿರ್ತಕ್ಕಂಥ ನಿರ್ಮಾದೇಶರು ಸಹಕಾರ ಚೆನ್ನಾಗಿತ್ತು. ಹಾಗಾಗಿ ನಮ್ಮ ಚಿತ್ರದಲ್ಲಿ ಎಲ್ಲ ಕಲಾವಿದರು ತುಂಬ ಉತ್ತಮವಾಗಿ ಅಭಿನಯ ಮಾಡಿದ್ದಾರೆ. ಷಣ್ಮುಖ ಸಾಬ್ ಮೊದಲನೇ ಸಿನಿಮಾ, ದೊಡ್ಡ ಮನೆ ದೊಡ್ಡ ಮೊಮ್ಮಗ, ಅವ್ರು ಮೊದಲನೇ ಸಿನಿಮಾ ನಿರ್ದೇಶನ ಮಾಡೋ ಅವಕಾಶ ನನಗೆ ಸಿಕ್ಕಿತ್ತು. ಆದರೆ ಅದು ಒಂದು 25 ಡೇಸ್ ಅಂತಂದರೆ ಅದು ದೊಡ್ಡ ಮನೆಗೆ ಏನೋ ಒಂದು ಒಂಥರ ಕಳೆನೇ ಅದು ಏನೇ ಇದೆ ಅದನ್ನು ಅದು ಒಂದು ತೂಕ ಅಂತ ಬರುತ್ತೆ, ಒಂದು ಕಿರೀಟ ಅಂತ ಇದ್ದೇ ಇರ್ತದೆ. ಅದು ಯಾವತ್ತು ಯಾರ ಕೈಗೆ ತೆಗೆಯೋಕ್ಕಾಗಲ್ಲ. ಅಣ್ಣ ಫ್ಯಾಮಿಲಿನೇ ಅಷ್ಟು ಜನ ಯಾವತ್ತು ಕೈಗಳೆಲ್ಲ 25 ಡೇಸ್ ಆಗಿದೆ. ಸಕ್ಸಸ್ ಆಗಿದೆ. ನಮ್ಗೆ ತುಂಬ ಸಂತೋಷ. ಸರ್, ಈಗ ಪಾರ್ಟ್ 1 ತುಂಬ ಟೆಸ್ಟ್ ಕೊಟ್ಬಿಟ್ಟಿದ್ದೀರಿ ನೀವು. ಈಗ ತುಂಬ ಜನ ಕಾತರದಿಂದ ಪಾರ್ಟ್ 2 ಕಾಯ್ತಾ ಇದ್ದಾರೆ. ಪಾರ್ಟ್ 2 ಯಾವಾಗ ರಿಲೀಸ್ ಆಗ್ಬೋದು ಸರ್? ಪಾರ್ಟ್ 2 ಬಂದು ಅಂದರೆ ಒಂದು 50% 60% ಶೂಟ್ ಆಗಿದೆ. ಈಗ ಸ್ವಲ್ಪ ಇದರದ್ದೆಲ್ಲ ಸ್ವಲ್ಪ ನೋಡಿಕೊಂಡು ಇದನ್ನ ಚಿತ್ರೀಕರಣಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಮುಂದೆ ಇನ್ನು ಪಂಕಜ್ ಅವರು ಶಾಡೋ ಕಾಂಬಿನೇಷನ್ನೇ ಇರುತ್ತೆ ಇಡೀ ಸೆಕೆಂಡ್ ಪಾರ್ಟ್ ಆಗಿಲ್ಲ. ಇಯರ್ ಎಂಡಲ್ಲಿ ಒಳಗೆ ಅಲ್ಲಿ ಬರ್ತಿರುತ್ತೆ. ಆದಷ್ಟು ಬೇಗ ಮಾಡ್ತೇವೆ. ಯಾಕೆಂದರೆ ಈಗೆಲ್ಲ ಫಾಸ್ಟ್ ಇರೋದ್ರಿಂದ ಎಲ್ಲ ಮರ್ತು ಬಿಡ್ತಾರೆ ಜನ. ಸ್ವಲ್ಪ ಫಾಸ್ಟಾಗಿ ಹಿಂದೆನೇ ಬಂದ್ಬಿಡ್ತೀವಿ. ಓಕೆ, ಥ್ಯಾಂಕ್ ಯು.